ನಮಸ್ಕಾರ. ಅಜಾ ಭೌತಶಾಸ್ತ್ರ ವೇದಿಕೆಗೆ ತಮಗೆಲ್ಲ ಸ್ವಾಗತ. ಆದಿಶಂಕರಾಚಾರ್ಯರ ಅದ್ವೈತ ವೇದಾಂತಕ್ಕೂ ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಬೇಸಿಕ್ ಪ್ರಿನ್ಸಿಪಲ್ಸ್ಗಳಿಗೂ ಏನು ಸಾಮ್ಯತೆ ಇದೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ನಮ್ಮ ಸುತ್ತಮುತ್ತಲಿನ ಈ ಪ್ರಪಂಚವನ್ನು ಒಮ್ಮೆ ನೋಡಿ. ನಮಗೆ ಕಾಣಿಸ್ತಾ ಇರುವಂತಹ ಪ್ರತ್ಯೇಕವಾಗಿರುವಂತಹ ಈ ಎಲ್ಲ ಭೌತಿಕ ವಸ್ತುಗಳನ್ನು ನೋಡಿ. ನೀವು, ನಾನು, ಈ ಭೂಮಿ, ನಕ್ಷತ್ರ ಇವೆಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕಾಣಿಸುತ್ತೆ. ಆದರೆ ಈ ಪ್ರತ್ಯೇಕತೆಯ ಈ ಸೃಷ್ಟಿ ಏನು ಕಾಣಿಸ್ತಾ ಇದೆ, ಇದೆಲ್ಲ ಅತಿ ದೊಡ್ಡ ಭ್ರಮೆ. ಇದು ನಾನು ಹೇಳ್ತಾ ಇರೋದಲ್ಲ, ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಉಪನಿಷತ್ತುಗಳು ಮತ್ತು ಆದಿಶಂಕರಾಚಾರ್ಯರು ಈ ಭೌತಿಕ ಜಗತ್ತನ್ನು ಒಂದು ಮಾಯೆ, ಭ್ರಮೆ ಅಂತ ಕರೆದಿದ್ದಾರೆ. ಇದೆಲ್ಲ ವೈವಿಧ್ಯತೆಯ ಹಿಂದೆ ಬದಲಾಗದೇ ಇರುವಂತಹ ಒಂದು ಪರಮ ಸತ್ಯ ಇದೆ. ಆ ಸತ್ಯವನ್ನು ಬ್ರಹ್ಮನ್ ಅಂತ ಅವರು ಕರೆದರು. ಆಶ್ಚರ್ಯ ಏನು ಗೊತ್ತಾ, ಆವತ್ತು ಆ ವೇದಾಂತ ಹೇಳಿದ್ದನ್ನೇ ಆಧುನಿಕ ಭೌತ ವಿಜ್ಞಾನ ಕೂಡ ಇವತ್ತು ಒಪ್ಕೊಳ್ತಾ ಇದೆ. ಕ್ವಾಂಟಮ್ ಮೆಕ್ಯಾನಿಕ್ಸ್ನ ಪ್ರಕಾರ ಘನ ಎಂಬ ಯಾವುದೇ ವಸ್ತುಗಳಿಲ್ಲ. ನಾವೀಗ ನೋಡ್ತಾ ಇರುವಂತಹ ಎಲ್ಲ ಪಾರ್ಟಿಕಲ್ಗಳು ಒಂದು ಇನ್ವಿಸಿಬಲ್ ಫೀಲ್ಡ್ನ ವೈಬ್ರೇಷನ್ಸ್ಗಳಾಗಿದೆ ಅಷ್ಟೆ. ಆ ಇನ್ವಿಸಿಬಲ್ ಫೀಲ್ಡನ್ನು ಕ್ವಾಂಟಮ್ ಫೀಲ್ಡ್ ಅಂತ ಕರೀತಾರೆ. ಇದೊಂಥರ ಸಮುದ್ರವನ್ನು ಕ್ವಾಂಟಮ್ ಫೀಲ್ಡ್ ಅಂತ ನಾವು ಅಂದ್ಕೊಂಡ್ರೆ ಅಲೆಗಳನ್ನು ಪಾರ್ಟಿಕಲ್ಸ್ಗಳಿಗೆ ಹೋಲಿಸ್ಬೋದು. ಸಮುದ್ರದಿಂದ ಅಲೆಗಳನ್ನು ಹೇಗೆ ಬೇರ್ಪಡಿಸೋಕೆ ಸಾಧ್ಯ ಇಲ್ವೋ ಹಾಗೆ ಕ್ವಾಂಟಮ್ ಫೀಲ್ಡಿಂದ ಆ ಪಾರ್ಟಿಕಲ್ಸ್ಗಳನ್ನು ಬೇರೆ ಮಾಡಲಿಕ್ಕೆ ಆಗೋದೇ ಇಲ್ಲ. ಇದನ್ನು ಅದ್ವೈತ ವೇದಾಂತ ಕೂಡ ಹೇಳುತ್ತೆ. ನಾವೆಲ್ಲರೂ ಅಂದರೆ ವಸ್ತುಗಳು ಮತ್ತು ನಾವುಗಳು ಆ ಅತೀತವಾದ ಬ್ರಹ್ಮನ್ ಅನ್ನುವಂಥ ಪ್ರಜ್ಞೆಯಲ್ಲಿ ಇರುವಂಥ ಭೌತಿಕ ಕಣಗಳು. ಅಂದರೆ ನಾವು ಮತ್ತು ವಸ್ತುಗಳು ಪ್ರತ್ಯೇಕವಾದಂತಹ ಪ್ರಜ್ಞೆಗಳಲ್ಲ, ಬದಲಾಗಿ ಒಂದೇ ಜಾಗತಿಕ ಪ್ರಜ್ಞೆಯ ರೂಪಗಳು. ಇಲ್ಲಿ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಕ್ವಾಂಟಮ್ ಫೀಲ್ಡ್ ಅನ್ನು ಜಾಗತಿಕ ಪ್ರಜ್ಞೆ ಅಥವಾ ಬ್ರಹ್ಮನ್ ಅಂತಲೋ, ಪಾರ್ಟಿಕಲ್ಸ್ಗಳನ್ನು ನಾವು ಅಥವಾ ಈ ಭೌತಿಕ ಪ್ರಪಂಚ ಅಂತ ಅರ್ಥ ಮಾಡ್ಕೋಬೋದು. ಇದು ನಾನು ಹೇಳ್ತಾ ಇರೋದಲ್ಲ, ಬದಲಾಗಿ ಉಪನಿಷತ್ತುಗಳಿಂದ ಪ್ರೇರಿತರಾಗಿ ಭೌತ ವಿಜ್ಞಾನಿ ಇರ್ವಿನ್ ಶ್ರೊಡಿಂಜರ್ ಅವರೇ ಹೇಳಿದ್ದು. ಇದಲ್ಲದೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಎಂಟ್ಯಾಂಗಲ್ಡ್ಮೆಂಟ್ ಅನ್ನೋ ನಿಯಮ ಇದೆ. ವಿಶ್ವದ ಎರಡು ತುದಿಯಲ್ಲಿರುವ ಎರಡು ಕಣಗಳು ಒಂದಕ್ಕೊಂದು ಎಷ್ಟು ಬೆಸೆದುಕೊಂಡಿರ್ತವೆ ಅಂದರೆ ಒಂದರ ಬದಲಾವಣೆ ಇನ್ನೊಂದರ ಮೇಲೆ ತಕ್ಷಣ ಪರಿಣಾಮ ಬೀರುತ್ತೆ. ಅಂದರೆ ದೂರ ಅನ್ನುವಂಥದ್ದು ಭ್ರಮೆ, ನಾವೆಲ್ಲ ಒಂದೇ ವ್ಯವಸ್ಥೆಯ ಭಾಗಗಳು ಅಂತ ಇದರಲ್ಲಿ ತಿಳ್ಕೊಬಹುದು. ಜೊತೆಗೆ ಈ ಬ್ರಹ್ಮಾಂಡದ ಸೃಷ್ಟಿ ಯಾವುದೋ ಆಕಸ್ಮಿಕತೆಯಿಂದ ಆಗಿಲ್ಲ, ಇದರ ಹಿಂದೆ ಗಣಿತದ ನಿಖರತೆ ಇದೆ. ಇದನ್ನೇ ವೇದಾಂತವು ಋಥ ಅಥವಾ ಬ್ರಹ್ಮಾಂಡದ ನಿಯಮ ಅಂತ ಕರೆಯುತ್ತೆ. ನಾವು ಈ ಬ್ರಹ್ಮಾಂಡವನ್ನು ಹೊರಗಿನಿಂದ ನೋಡ್ತಾ ಇಲ್ಲ, ನಾವೇ ಬ್ರಹ್ಮಾಂಡ ಆಗಿದ್ದೇವೆ. ವಿಜ್ಞಾನ ಗಣಿತದ ಮುಖಾಂತರ ಇದನ್ನು ಸಾಬೀತುಪಡಿಸಿದ್ರೆ ವೇದಾಂತ ಅನುಭೂತಿಯಿಂದ ಇದನ್ನು ತಿಳಿಸ್ಕೊಡುತ್ತೆ. ಕೊನೆಗೆ ಎರಡೂ ತಲುಪುವಂಥ ದಾವಂತ ಒಂದೇ, ಸತ್ಯದ ಕಡೆಗೆ. ಅದೇ ತತ್ವಂ ಅಸಿ, ಅಂದರೆ ನೀವೇ ಬ್ರಹ್ಮಾಂಡ.